ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಚೌತಿಯ ಸಂಭ್ರಮ ಮನೆ ಮಾಡಿದೆ. ಬೆಂಗಳೂರಿನ ಹಲವು ಕೆರೆಗಳಲ್ಲಿ ಗಣೇಶ ವಿಸರ್ಜನೆ ಕಾರ್ಯ ಈ ಭರದಿಂದ ಸಾಗಿದೆ. ಬಹಳ ಪ್ರಮುಖವಾಗಿ ಗಣೇಶ ವಿಸರ್ಜನೆಗೆ ಸಾರ್ವಜನಿಕರು ಮುಗಿಬಿದ್ದಿದ್ದಾರೆ. ಬೆಂಗಳೂರಿನ ಯಡಿಯೂರು ಕೆರೆ, ಸ್ಯಾಂಕಿ ಟ್ಯಾಂಕ್, ಹಲಸೂರು, ಹೆಬ್ಬಾಳ ಕೆರೆಗಳಲ್ಲಿ ಗಣೇಶ ವಿಸರ್ಜನೆ ಕಾರ್ಯ ನಡೆಯುತ್ತಿದೆ. ಸದ್ಯ ದೃಶ್ಯದಲ್ಲಿ ಗಮನಿಸ್ತಾ ಇದ್ವಿ, ಬೆಂಗಳೂರಿನ ಪ್ರಮುಖ ಕೆರೆಯಾಗಿರುವಂತಹ ಸ್ಯಾಂಕಿ ಟ್ಯಾಂಕ್ನಲ್ಲಿ ವಿಘ್ನ ವಿನಾಯಕನನ್ನ ಇವತ್ತು ಮನೆಯಲ್ಲಿ ಕೂರಿಸಿ ಆರಾಧಿಸಿ ಪೂಜಿಸಿ ನಂತರ ಸಂಜೆಯ ಸಂದರ್ಭದಲ್ಲಿ ವಿಸರ್ಜನೆ ಮಾಡುವಂತಹ ಪ್ರಕ್ರಿಯೆ ಸಾಗ್ತಾ ಇರುವಂಥದ್ದು ಬಹಳ ವಿಶೇಷವಾಗಿ ಆಚರಣೆ ಮಾಡಿದ್ದು. ಎಲ್ಲರೂ ಕೂಡ ಗಣೇಶನಿಗೆ ವಿಜಯವನ್ನ ಕೂಗುತ್ತಾ ವಿಸರ್ಜನೆ ಮಾಡುವಂತ ಕಚೇರಿನೇ ಸದ್ಯ ನಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಇವತ್ತು ಗ್ಯಾರಂಟಿ ನ್ಯೂಸ್ನಲ್ಲೂ ಕೂಡ ವಿಘ್ನ ವಿನಾಯಕನನ್ನ ಕೂರಿಸಿ ಆರಾಧಿಸಿ ನಂತರ ವಿಸರ್ಜನೆ ಮಾಡುವಂತ ಕಾರ್ಯವೂ ಕೂಡ ಆಯಿತು. ಆ ಸಂದರ್ಭದಲ್ಲಿ ಸಮಸ್ತ ಎಲ್ಲ ಗ್ಯಾರಂಟಿ ನ್ಯೂಸ್ನ ಸಿಬ್ಬಂದಿಗಳು ಕೂಡ ಕೈ ಜೋಡಿಸಿ ವಿಘ್ನ ವಿನಾಯಕನಿಗೆ ಜಯಘೋಷವನ್ನ ಕೂಗಿದ್ರು. ಇವತ್ತು ಸಿಲಿಕಾನ್ ಸಿಟಿಯಲ್ಲಿ ಬೆಂಗಳೂರಿನಲ್ಲಿ ಬಹಳ ಪ್ರಮುಖವಾಗಿ ಸ್ಯಾಂಕಿ ಟ್ಯಾಂಕ್ನಲ್ಲಿ ಆ ಭಾಗದ ಸುತ್ತಮುತ್ತದ ಎಲ್ಲಾ ಏರಿಯಾದ ಜನರು ಮನೆಯಲ್ಲಿ ವಿಘ್ನ ವಿನಾಯಕನನ್ನ ಕೂರಿಸಿ ಅದರಲ್ಲೂ ಕೂಡ ಬಣ್ಣ ವಿಭಿನ್ನವಾಗಿರುವಂತಹ ಗಣೇಶನನ್ನ ಕೂರಿಸಿದ್ರು. ಸಿಲಿಕಾನ್ ಸಿಟಿಯಲ್ಲಿ ಗಣೇಶ ಹಬ್ಬದ ಸಂಭ್ರಮಾಚರಣೆ ಜೋರೇ ಆಗ್ತಾ ಇದೆ. ಬೆಳಗ್ಗೆಯಿಂದ ಗಣೇಶನನ್ನ ಪೂಜಿಸಿ ವಿಸರ್ಜನೆಯ ಸಂಭ್ರಮಾಚರಣೆ ಕೂಡ ಮುಗಿಲು ಮುಟ್ತಾ ಇದೆ. ಖುಷಿಯಿಂದ ಗಣೇಶನ ವಿಸರ್ಜನೆಗೆ ಜನ ಬರ್ತಾ ಇರುವಂತದ್ದು. ಸದ್ಯ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಸ್ಯಾಂಕಿ ಟ್ಯಾಂಕಿ ಕಲ್ಯಾಣಿ ಬಳಿ ಇದ್ದೀನಿ. ಗಮನಿಸ್ತಾ ಇರಬಹುದು ದೃಶ್ಯಾವಳಿಗಳಲ್ಲಿ ಗಣೇಶನನ್ನ ಹೊತ್ತು ಗಣೇಶನ ವಿಸರ್ಜನೆಗೆ ಬರ್ತಾ ಇದ್ದಾರೆ. ಅದರ ಜೊತೆಗೆ ಪುಟ್ಟ ಪುಟ್ಟ ಗೌರಿಯ ಮೂರ್ತಿಗಳೇನಿದೆ ಅವುಗಳನ್ನ ಕೂಡ ತೆಗೆದುಕೊಂಡು ಬರ್ತಾ ಇರುವಂತದ್ದು. ಸಂಪೂರ್ಣವಾಗಿ ಈ ಒಂದು ಕಲ್ಯಾಣಿಯ ಸುತ್ತಮುತ್ತ ಏನು ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ. ಅದರ ಜೊತೆಗೆ ಒಂದಿಷ್ಟು ಕಡೆಯಲ್ಲಿ ತೆಪ್ಪದ ವ್ಯವಸ್ಥೆಗಳನ್ನ ಕೂಡ ಮಾಡ್ಲಿಕ್ಕಾಗಿದೆ. ಯಾಕಂತ ಹೇಳಿದ್ರೆ ಗಣೇಶ ಹಬ್ಬ ಇರೋದ್ರಿಂದಾಗಿ ಹೆಚ್ಚುವರಿ ಗಣೇಶಗಳು ಬರ್ತಾ ಇರ್ತವೆ. ಮತ್ತೆ ಗಣೇಶ ಬರುವಂತಹ ಸಂಖ್ಯೆ ಕೂಡ ಹೆಚ್ಚಾಗಿರ್ತದೆ. ಈ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿಗಳ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಯಾಕಂತ ಹೇಳಿದ್ರೆ ಪ್ರಮುಖವಾಗಿ ಕ್ರೌಡೆಡ್ ಆಗೋದ್ರಿಂದಾಗಿ ಹೆಚ್ಚಿನ ಜನ ಸೇರೋದ್ರಿಂದಾಗಿ ಈ ಒಂದು ಜಾಗದಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳು ಆಗಬಾರದು ಅಂತ ಹೇಳಿ ಹೆಚ್ಚುವರಿ ಪೊಲೀಸ್ ವ್ಯವಸ್ಥೆಯನ್ನ ಕೂಡ ಮಾಡಿರುವಂತದ್ದು. ಇದರ ಜೊತೆಗೆ ಗಣೇಶ ವಿಸರ್ಜನೆಗಳು ಕೂಡ ಅದ್ದೂರಿಯಿಂದ ಸಾಗಿ ಬರ್ತಾ ಇದೆ. ಗಣೇಶನನ್ನ ಮನೆಯಲ್ಲಿ ದಿನ ಇಡೀ ಪೂಜಿಸಿ ಗಣೇಶ ವಿಸರ್ಜನೆಗೆ ಕೂಡ ಕರೆತರ್ತಾ ಇರುವಂತದ್ದು ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಗಣೇಶನ ವಿಸರ್ಜನೆಗಳು ಆಗ್ತಾ ಇದೆ ಅಂತ ಹೇಳಿ ಗಮನಿಸ್ತಾ ಇರಬಹುದು. ನಿಧಾನವಾಗಿ ಬಿಬಿಎಂಪಿ ನಿಯೋಜನೆ ಮಾಡಿರುವಂತಹ ತಂಡದಿಂದ ಗಣೇಶನಿಗೆ ಪೂಜೆ ಪುನಸ್ಕಾರಗಳು ಆದ ಬಳಿಕ ಗಣೇಶನನ್ನ ಈ ಒಂದು ಕಲ್ಯಾಣಿ ಏನಿದೆ ಈ ಒಂದು ಕಲ್ಯಾಣಿಯಲ್ಲಿ ತಂದು ವಿಸರ್ಜನೆ ಮಾಡುವಂತಹ ಕೆಲಸಗಳು ಕೂಡ ನಡೀಲಿಕ್ಕೆ ಇರುವಂತದ್ದು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಮನೆಯಲ್ಲಿ ತಂದಂತಹ
ಇರುವಂತಹ ಗಣೇಶ ಏನಿದೆ ಆ ಒಂದು ಗಣೇಶನನ್ನ ಭಕ್ತಿ ಪೂರ್ವಕವಾಗಿ ವಿಸರ್ಜನೆಯನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಗಣೇಶನ ವಿಸರ್ಜನೆಗೆ ಒಂದು ಕಡೆಯಲ್ಲಿ ಮನೆಯವರು ಕೂಡ ಕಾಯ್ತಾ ಇದ್ದಾರೆ. ಅದೇ ರೀತಿಯಾಗಿ ಗಣೇಶನನ್ನ 3 ಬಾರಿ ನೀರಿಗೆ ಮುಳುಗಿಸುವ ಮೂಲಕ ಗಣೇಶನ ವಿಸರ್ಜನೆಯನ್ನ ಕೂಡ ಮಾಡ್ಲಿಕ್ಕೆ ಆಗ್ತಾ ಇದೆ. ಮತ್ತೆ ಪ್ರಮುಖವಾಗಿ ಗಮನಿಸ್ತಾ ಇರಬಹುದು, ಮತ್ತೆ ಸಾಲು ಸಾಲಾಗಿ ಗಣೇಶಗಳು ಬರ್ತಾ ಇದೆ. ಗಣೇಶಗಳನ್ನ ಪೂಜಿಸುವಂತಹ ಕೆಲಸಗಳು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಏನು ಪ್ರಮುಖವಾಗಿ ಗಣೇಶನನ್ನ 3 ಸಲ ಯಾರು ತಂದಿರ್ತಾರೋ ಅವರಿಗೆ ತೋರಿಸಿ ನೀರಿಗೆ ಮುಳುಗಿಸಿ ಈ ಒಂದು ಗಣೇಶನನ್ನ ವಿಸರ್ಜನೆ ಮಾಡುವಂತ ಕೆಲಸ ಆಗ್ತಾ ಇರುವಂತದ್ದು. ಸುಮಾರು ಇಲ್ಲಿಯವರೆಗೂ ಸುಮಾರು 40ಕ್ಕೂ ಹೆಚ್ಚು ಸಾವಿರ ಈ ಒಂದು ಗಣೇಶ ಮೂರ್ತಿಗಳು ಬಂದಿರುವಂತದ್ದು. ಅದಾದ ಬಳಿಕ ಈ ಅಲ್ಲಿನ ಕಲ್ಯಾಣಿಯ ನೀರೇನಿದೆ ಆ ಒಂದು ಕಲ್ಯಾಣಿಯ ನೀರನ್ನ ಕೂಡ ತಂದು ಈ ಒಂದು ಗಣೇಶನಿಗೆ ನೀಡಿದಂತವ್ರಿಗೆ ಕೊಡುವಂತಹ ಕೆಲಸಗಳಾಗ್ತಾ ಇದೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಗಣೇಶ ಕೂರಿಸಿದ್ರಿ, ಹೇಗೆ ಅನಿಸ್ತಿದೆ ಸರ್? ಎಲ್ಲರಿಗೂ ತುಂಬಾ ಸಂತೋಷ ಆಗುತ್ತೆ ಸರ್. ಎಷ್ಟು ಎಂಜಾಯ್ ಮಾಡಿದ್ರಿ? ತುಂಬಾ ವಾಯ್ಸ್ ಎಲ್ಲ ನೋಡಿದ್ರೆ ಗೊತ್ತಾಗುತ್ತಲ್ಲ. ನೀವೇನಂತೀರಮ್ಮ? ನಮಗ್ ಫುಲ್ ಖುಷಿನೇ, ವರ್ಷ ಖುಷಿನೇ ನಮ್ಗೆ. ಈ ವರ್ಷ ಎಷ್ಟು ಸ್ಪೆಷಲ್ ಆಗಿ? ಈ ವರ್ಷ ನಮ್ಗೆ ವರ್ಷನೇ ಸ್ಪೆಷಲ್, ಈ ವರ್ಷ ತುಂಬಾನೇ ಸ್ಪೆಷಲ್ ನಮ್ಗೆ. ಒಂದೆಡೆ ಗಣೇಶನ ವಿಸರ್ಜನೆಯ ಸಂದರ್ಭದಲ್ಲಿ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಎಲ್ಲ ಒಟ್ಟಾಗಿ ಬರ್ತಾರೆ. ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀನಿ. ಸರಿಗ ಯಾರ ಜೊತೆ ಬಂದ್ರಿ? ಮತ್ತೆ ಎಷ್ಟು ಪುಟ್ಟ ಗಣೇಶ ಕೂರಿಸಿದ್ರ ಅಥವಾ ದೊಡ್ಡ ಗಣೇಶ ಕೂರಿಸಿದ್ರ? ಮನೇಲಿ ಕೂರಿಸಿದ್ರ, ಏರಿಯಾದಲ್ಲಿ ಕೂರಿಸಿದ್ರ? ಸರ್, ನಾವು ಮನೆಯಲ್ಲಿ ಚಿಕ್ಕದಾಗ ಗಣೇಶ ಕುಣಿಸಿದ್ವಿ. ಇಲ್ಲಿ ಬಂದ್ವಿ, ತುಂಬಾ ಜನ ಸಾಗರ ಇದೆ. ಬಟ್ ಬಹಳ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಎಲ್ಲ ಹೋಗೋದಕ್ಕೆ ಬರೋದಕ್ಕೆ, ಗಣೇಶ ಬಿಡೋದಕ್ಕಾಗ್ಲಿ ಪ್ರತಿಯೊಂದು ಒಂದು ಸಿಸ್ಟಮೆಟಿಕ್ ಆಗಿದೆ. ಪೊಲೀಸ್ ಅವರು ಕೂಡ ಬಹಳ ಚೆನ್ನಾಗಿದ್ದಾರೆ. ಪ್ರಸಾದಗಳು ಎಲ್ಲ ಹಂಚ್ತಾ ಇದಾರೆ ಜನ. ಇಲ್ಲಿ ಅರೇಂಜ್ಮೆಂಟ್ ಅಷ್ಟೇ, ಒಂದು 50 ಜನ ಗಣೇಶ ನಮ್ಮ ಹತ್ರ ನಮಗ್ ಕೊಡಿ ಇಸ್ಕೊಂಡ್ ಬಿಡ್ತೀವಿ ಅಂತ ಕೇಳ್ತಾ ಇದಾರೆ. ಸೊ BBMP ಅವರು ಈ ಸಲ ಚೆನ್ನಾಗಿ ಮಾಡಿದ್ದಾರೆ ಅರೇಂಜ್ಮೆಂಟ್ಸ್. ಸರಿಗ ಪ್ರಮುಖವಾಗಿ ಗಣೇಶನ್ ತರೋವಾಗ ಒಂಥರ ಖುಷಿ, ಆದ್ರೆ ಕಳಿಸ್ಕೊಡ್ಬೇಕಾದ್ರೆ ಒಂಥರ ಬೇಸರ ಆಗುತ್ತೆ. ನಿಮ್ಗೆ ಯಾವ ತರ ಆಗ್ತಾ ಇದೆ ಸರ್ ವಿಸರ್ಜನೆ ಆದ್ಮೇಲೆ? ನಮ್ಗೆ ಏನಂದ್ರೆ ತಂದೆ ಕುಂಡಿಸಿದಾಗ ತುಂಬಾ ಚೆನ್ನಾಗಿತ್ತು. ಈಗ ಬಿಟ್ಬಿಟ್ಟು ಗಣೇಶನ ಅಂತ ತುಂಬಾ ಬೇಜಾರಾಗ್ತಾ ಇದೆ. ಇದಿದೆ ಪ್ರತಿ ವರ್ಷ ಆಗೋ ತರನೇ ಈ ವರ್ಷನೂ ಆಯ್ತು. ಬಟ್ ಇಲ್ಲಿ ಚೆನ್ನಾಗಿದೆ ಅರೇಂಜ್ಮೆಂಟ್ಸ್. ನೋಡಿ 10:30 11 ಗಂಟೆ ಆಯ್ತು. ಈಗ 11 ಗಂಟೆ ಆದ್ರೂ ಜನ ಬರ್ತಾನೆ ಇದಾರೆ. ನಮ್ ಕಣ್ಮುಂದೆನೆ ಒಂದು 5,000 ಜನ ಇದಾರೆ ಈಗ. ಇದಿಷ್ಟು ಭಕ್ತರು ಹೇಳ್ತಾ ಇರುವಂತದ್ದು. ಪ್ರಮುಖವಾಗಿ ಗಣೇಶ ಹಬ್ಬ ಅಂತ ಬಂದ್ರೆ ಎಲ್ರಿಗೂ ಒಂದು ರೀತಿಯಲ್ಲಿ ಖುಷಿ. ಈ ನಿಟ್ಟಿನಲ್ಲಿ ಗಣೇಶನನ್ನ ಮನೆಯಲ್ಲಿ ಕೂರಿಸಿ ಪೂಜೆ ಮಾಡಿ ತಂದು ವಿಸರ್ಜನೆ ಮಾಡುವಂತದ್ದು ಮತ್ತಷ್ಟು ಖುಷಿ ಆಗ್ತಾ ಇರುವಂತದ್ದು. ಅದರ ಜೊತೆಗೆ BBMP ವ್ಯವಸ್ಥೆಗೆ ಕೂಡ ಮೆಚ್ಚುಗೆಯನ್ನ ಕೂಡ ವ್ಯಕ್ತಪಡಿಸ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆಗೆ ಚರಣ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.